ನಾಟಕಾಚಾರಣೆ, ನನ್ನನ್ನು ಕರೆಸಿದ ಕಾರಣವೇನು? ಕುರುಕ್ಷೇತ್ರವೆಂಬ ದುಶ್ಯಾಸನ ವಧ ಎಂಬ ಮೂಡಲಪಾಯ ದೊಡ್ಡಾಟವನ್ನು ನಿರಂಜನ ಜ್ಯೋತಿ ಮೃತ್ಯುಂಜಯನ ಸಂಭ್ರಮದ ವೇದಿಕೆ ಮೇಲೆ ಆಡಿಸಿ ತೋರಿಸಲಿದ್ದೇನೆ. ಅದರಲ್ಲಿ ಏನು ಕುಂದುಕೊರತೆ ಬಾರದಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಎಲೆ ನಾಟಕಾಚಾರಣೆ, ನಿನ್ನ ದುಶ್ಯಾಸನ ವಧ ಎಂಬ ನಾಟಕದ ಮೇಲೆ ಸಂಪೂರ್ಣವಾದ ಆಶೀರ್ವಾದವಿರುತ್ತದೆ. ನಾನು ಬಂದು ಬಹಳ ವೇಳೆ ಆಯಿತು. ನನ್ನ ಆಸ್ಥಾನಕ್ಕೆ ನಾನು ಗಮನ ಮಾಡುತ್ತೇನೆ. ನಿನ್ನ ನಾಟಕವನ್ನು ನೀನು ಸಾಂಗಗೊಳಿಸುವನಂತವನಾಗ. ಹಲೋ
ಬಳ್ಳೊಳ್ಳವ್ವ ಬಳ್ಳೊಳ್ಳೆ ದೊಡ್ಡಗೆ ಸೇರ ಬಳ್ಳೊಳ್ಳೆ ಬಳ್ಳೊಳ್ಳವ್ವ ಬಳ್ಳೊಳ್ಳೆ ದೊಡ್ಡಗೆ ಸೇರ ಬಳ್ಳೊಳ್ಳೆ ಒಂದ ಹೇಳ್ತವ ಬಳ್ಳೊಳ್ಳೆ ಮೂರ್ಖ ಮಾಡ್ತಿದ್ದ ಬಳ್ಳೊಳ್ಳೆ ಕಾರಣವೇನು? ಹಾಗಿರಲಾಗಿ ಶ್ರೀಕೃಷ್ಣ ಪರಮಾತ್ಮನು ಬಂದಿರುವನು. ನಿಮ್ಮಪ್ಪನೆಯಾದರೆ ಒಳಗೆ ಬಿಡುವೆನು. ಏ ಸಾರಥಿ, ಕೃಷ್ಣ ಪರಮಾತ್ಮನನ್ನು ಒಳಗೆ ಕರೆದುಕೊಂಡು ಬರುವಂತವನು ಯಾಕಾಗಲ್ಲದು? ಓ ದೇವ, ಈ ಧರ್ಮರಾಜನ ವಂದನವಿರಲಿ. ದೇವಾಯಿ ಅರ್ಜುನನ ವಂದನವಿರಲಿ. ದೇವಾಯಿ ನಕುಲನ ವಂದನ ಇರಲಿ. ದೇವಾಯಿ ಸಹದೇವನ ವಂದನವಿರಲಿ. ಉಭಯತರಿಗೂ ಆಶೀರ್ವಾದವಾಗಲಿ, ಮೇಲಕ್ಕೆ ದೇಳುವಂತವನು ಯಾಕಾಗಲ್ಲದು? ಧರ್ಮರಾಜ, ದೇವ, ನನ್ನನ್ನು ಕರೆಸಿದ ಕಾರಣವೇನು? ದೇವ, ಕೌರವನ ಶರ್ತಿನ ಪ್ರಕಾರ ನಮ್ಮ ಅರಣ್ಯ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದು, ಆದರೆ ನಮಗ ಬರಬೇಕಾದ ಅರ್ಧ ರಾಜ್ಯವನ್ನು ಎಲ್ಲರನ್ನೂ ಕೂಡಿಸಿ ಕೇಳಬೇಕು. ಅವರು ನಿಮ್ಮ ಮಾತಿಗೆ ಒಪ್ಪದಿದ್ದರೆ ಒಳಿತು, ಕೊನೆಗೆ 5 ಗ್ರಾಮಗಳನ್ನಾದರೂ ಕೊಡುವಂತೆ ಮಾಡಿಕೊಂಡು ಬಾರಯ್ಯ ಶ್ರೀಹರಿಯೇ. ಧರ್ಮರಾಜ, ನಿನ್ನ ಶಾಂತಿ ಸ್ವಭಾವಕ್ಕೆ ಮೆಚ್ಚಿದೆ. ವಾಹುವಾ ಧರ್ಮರಾಜ, ದೇವ, ಅಜಾತಶತ್ರು ಎಂಬ ನಾಮವನ್ನು ಸಾರ್ಥಕ ಮಾಡಿಕೊಂಡೆ. ಹಾಗದೆ ಈ ಭಾರತ ಕುಲಕಂಟಕನಾದ ದುರ್ಯೋಧನನ ಸಂಧಾನಕ್ಕೆ ಒಪ್ಪಿಗೆಯನ್ನು ಕೊಟ್ಟರೆ ಒಳಿತು, ಇಲ್ಲವಾದರೆ ಆಗಲೇ ಪ್ರಯತ್ನ ಮಾಡಿ ನೋಡುವ. ಧರ್ಮರಾಜ, ಹೋ ದೇವ, ಈ ಸಂಧಾನಕ್ಕೆ ಭೀಮನು ಮತ್ತು ತಂಗಿಯಾದ ದ್ರೌಪದಿಯು ಅನುಮತಿ ಕೊಟ್ಟಿರುವರು. ಹೋ ದೇವ, ಭೀಮನು ನನ್ನ ವಚನವನ್ನು ಮೀರತಕ್ಕವನಲ್ಲ. ದ್ರೌಪದಿಯು ಅವನಂತೆ ವರ್ತಿಸುವಳು. ಅಂದ ಮೇಲೆ ಸಂಧಾನಕ್ಕೆ ಆತಂಕವು ಎಲ್ಲಿರುವುದು? ತೀವ್ರ ಹೋಗಿ ಬರಬೇಕಯ್ಯ. ಒಳ್ಳೆಯದು ಧರ್ಮರಾಜ, ನಿಮಗೆ ಮಂಗಲವಾಗಲಿ. ನಾನು ಹೋಗಿ ಬರುತ್ತೇನೆ. ಮಂಗಲವಾಗಲಿ, ಮೇಲೆ ಕೇಳುವಂತವನು. ರಾಣಮನವರ ಪ್ರಬಲಿತವಾದ ನಿಮ್ಮ ಮುಖಕಮಲವು ಏನೋ ಒಂದು ಗುಪ್ತ ಆಲೋಚನೆಯಲ್ಲಿ ತೊಡಗಿಕೊಂಡಂತೆ ಕಂಡು ಬರುವುದು. ಯಾವ ಆಲೋಚನೆ ಮಾಡುತ್ತಿರುವಿರಿ? ಕೇಳಬೇಕಯ್ಯ ಪ್ರಾಣಮನೋಹರ. ಏನು ಹೇಳಲಿ? ಶಕುನಿ ಮಾವನ ಸಹಾಯದಿಂದ ಪಾಂಡವರನ್ನು ಅರಣ್ಯಕ್ಕೆ ಅಟ್ಟಿದೆನು. ಸದ್ಯಕ್ಕೆ ಶ್ರೀಕೃಷ್ಣನು ಸಂಧಾನಕ್ಕೆಂದು ಬಂದು ವಿದುರನ ಮನೆಯಲ್ಲಿ ಕುಳಿತಿರುವನಂತೆ. ಮುಂದೇನು ಮಾಡಬೇಕೆಂದು ತಿಳಿಯದಾಗಿದೆ. ನಿಮ್ಮ ಬಳಿಗೆ ಬರುವಾಗ ದ್ರೌಪದಿಯು ಮತ್ತು ಅವಳ ದಾಸಿಯು ಕೂಡಿದರು. ಆಕೆ ನಾನು. ಏನೇ ದ್ರೌಪದಿ, ನಿನ್ನ ಎಳಲನ್ನು ಬಿತ್ತದ ವಿನಃ ನನ್ನ ಎಳಲನ್ನು ಕಟ್ಟುವುದಿಲ್ಲ. ಆದ್ದರಿಂದ ಅವರ ಕೂಡ ಸಂಧಾನ ಮಾಡಿಕೊಳ್ಳಲಾಗುವುದು. ಆದಮಳಾದ ದಾಸಿಯು ಈ ಪ್ರಕಾರ ಒಳ್ಳೆಯದು. ಪಾಂಡವರೊಡನೆ ಸಂಧಾನವೇ ಬೇಡ. ಪ್ರಿಯೇ, ನೀನು ಅರಮನೆಗೆ ತೆರಳುವಂತವ. ಬನ್ನಿ ನನ್ನ
ಮಾಡುವಂತವನು. ನೋಡಗೆ ತೊಂತಕ ಜನ ತಿಂತಕ ಜನ ತೊಂತಕ ಜನತ ತೊಂತಕ ಜನ ತಿಂತಕ ಜನತ ತಯ ತಿಂತಕ ಜನತ ತೊಂತಕ ಜನತ ತಿಂತಕ ಜನತ ತೊಂತಕ ಜನ ತಿಂತಕ ಜನ ತೊಂತಕ ಜನತ ತೊಂತಕ ಜನ ತಿಂತಕ ಜನ ತೊಂತಕ ಜನತ ತಯ ತಿಂತಕ ಜನತ ಲಾಡನ ಬರಬೇಕ ನಾರೆಯರಲ್ಲ ಸಾಕಾಗೋತನ ದೇಕೋಣ ಬಾಬಾರ ಗೆಳತಿಯರು ತಾನೆಲ್ಲಪ್ಪ ಮಾಡೋಣ ಗಂಗವ ಗೌರವ ಬಾರ ನೆಂಗವನೇ ಲವ್ವ ಬಾರ ಗಂಗವ ಗೌರವ ಬಾರ ನೆಂಗವನೇ ಲವ್ವ ಬಾರ ಸಾಲೆತ್ತೇನೆ ಬಾರ ಬಾಬಾರ ಗೆಳತಿ ಹರೋತ ದಿನಪ್ಪ ಮಾಡೋಣ ಬಳ್ಳಳ್ಳವ್ವ ಬಳ್ಳೊಳ್ಳೆ ದೊಡ್ಡಗೆ ಸೇರ ಬಳ್ಳೊಳ್ಳೆ ಬಳ್ಳಳ್ಳವ್ವ ಬಳ್ಳೊಳ್ಳೆ ದೊಡ್ಡಗೆ ಸೇರ ಬಳ್ಳೊಳ್ಳೆ ಬಳ್ಳೊಳ್ಳೆ ಮೂರ್ಖ ಮಾತಿನ ಬಳ್ಳೊಳ್ಳೆ ಬಳ್ಳೊಳ್ಳೆ ಮೂರ್ಖ ಮಾತೆ ಬಳ್ಳೊಳ್ಳೆ ಬಳ್ಳೊಳ್ಳೆ ಬಳ್ಳೊಳ್ಳವ್ವ ಬಳ್ಳೊಳ್ಳೆ ದೊಡ್ಡಗೆ ಸೇರ ಬಳ್ಳೊಳ್ಳೆ ಬಳ್ಳೊಳ್ಳೆ
ಸಾರ್ಥಕವೇನು? ಬರಲಿ, ಓ ಕಪಟಿಯಾದ ಗೊಲ್ಲನು ಬರಲಿ. ಅವನನ್ನು ಮಾನಹಾನಿ ಮಾಡಬೇಕು ತಿಳಿಯುತ್ತೇ ವೀರ ಕಲಿಗಳೇ. ಶ್ರೀಕೃಷ್ಣನು ಸಂಧಾನಕ್ಕೆಂದು ಬಂದು ವಿದುರನ ಮನೆಯಲ್ಲಿ ಕುಳಿತಿರುವನಂತೆ. ಆಗಲೇ ಇದರ ಸೇಡನ್ನು ತೀರಿಸದೆ ಬಿಟ್ಟರೆ ಈ ಕುರುವಂಶದಲ್ಲಿ ಜನಿಸಿ ಸಾರ್ಥಕವೇನು? ಬರಲಿ, ಓ ಕಪಟಿಯಾದ ಗೊಲ್ಲನು ಬರಲಿ. ಅವನನ್ನು ಮಾನಹಾನಿ ಮಾಡಬೇಕು ತಿಳಿಯುತ್ತೇ ವೀರ ಕಲಿಗಳೇ. ಗುರುಕುಲ ಸಾಮ್ರಾಟನೇ, ಆ ಕೃಷ್ಣನು ಬಂದು ಅವರ ರಾಜ್ಯವನ್ನು ಕೇಳಿದರೆ ನಾವು ಒಪ್ಪದೆ ಅವರ ಭೂಮಿ ಸೀಮೆಯನ್ನು ಕೊಡಲಾರೆ. ಅವರು ಯುದ್ಧದಿಂದಲೇ ರಾಜ್ಯವನ್ನು ತೆಗೆದುಕೊಳ್ಳಲಿ. ಹೇ ಅಗ್ರಜ, ನಮ್ಮ ಬಲ್ಲಿನ ಪರಾಕ್ರಮಿಗಳಾದ ಕರ್ಣ, ಚೈತನ್ಯ, ಕೃಪಾ, ಅಶ್ವತ್ಥಾಮ, ದತ್ರಾಷ್ಟ, ಶಕುನಿ ಮೊದಲಾದ ಯಜಮಾನರು, ಮೇಲಾಗಿ ನಮಗೆ ಆ ಬಲರಾಮನ ಸಹಾಯ ಇರುತ್ತಿರಲಿಕ್ಕೆ ಹೆದರುವುದುಂಟೆ. ಯುದ್ಧದಿಂದಲೇ ಅವರು ಸಿರಿ ಸಂಪತ್ತನ್ನು ತೆಗೆದುಕೊಳ್ಳಲು ಆ ಪಾಂಡವರನ್ನು ಯಮನಗರಕ್ಕೆ ಈ ಕುರುಚಿಂದು ರಾಜ ಜಾಗೃತರಿರುವನು. ಅವರು ಯುದ್ಧದಿಂದಲೇ ಸಿರಿ ಸಂಪತ್ತನ್ನು ತೆಗೆದುಕೊಳ್ಳಲಿ. ಅಯ್ಯ ಗುರುಕುಲ ಗರ್ಭಣಿ, ಇಕ್ಕೇಕೆ ಚಿಂತಾತೂರನಾಗಿರುವಿ. ವಜ್ರ ಶರೀರವಾದ ನಿನ್ನ ಗದಾ ಚಮತ್ಕಾರವು, ದುಶೀಲನ ಖಡ್ಗ ಕಡಾಟವು, ದ್ರೋಣನ ತಪೋಬಲವು ಇಷ್ಟು ಸಹಾಯ ಇರುತ್ತಿರಲಿಕ್ಕೆ ಹೆದರುವುದುಂಟೆ. ಅವರು ಯುದ್ಧದಿಂದಲೇ ಸಿರಿ ಸಂಪತ್ತನ್ನು ತೆಗೆದುಕೊಳ್ಳಲಿ, ಇಲ್ಲವಾದರೆ ಬಿಡಲಿ. ಆ ಗೊಲ್ಲನು ಬರಲಿ. ಬಂದರೆ ಯಾರು ಸಿಂಹಾಸನದಿಂದ ತಲೆಗೆ ಇಳಿಯಬೇಡಿರಿ, ಅಂದರೆ ನಾಚಿ ತಾನೇ ಪಲಾಯನಾಗುವನು. ಸರ್ವರು ಚೆನ್ನಾಗಿ ಕುದುರೆಲೇರದಂತೆ ತೋರುತ್ತದೆ. ಇವರ ಅಷ್ಟಮದಗಳನ್ನು ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗಾಗಿ ಮಣ್ಣು ಮುಕ್ಕಿಸಿ ಬಿಡುತ್ತಿದ್ದೆ. ಆದರೆ ನಾನು ಸಂಧಾನದ ನಿಮಿತ್ತವಾಗಿ ಬಂದಿರುವೆನು. ಇವರ ಭಾಷಣ ಬೇಕೇ, ಇವರ ಆಸರೆ ಬೇಕೇ, ನಾನೇ ಮಾತನಾಡಿಸುವೆನು. ಎಲ್ಲೋ ದುರ್ಯೋಧನ, ಸರ್ವರು ಕ್ಷೇಮವೇ? ಎಲ್ಲೋ ತನಕ ಕ್ಷೇಮವಿಲ್ಲದೆ ದುಃಖವೆಲ್ಲಿಂದ ಬರಬೇಕು? ಒಳ್ಳೆಯದು. ಈ ಮದಾಂಧರಿಗೆ ಗೋಚರವಾಗುವಂತೆ ಒಂದು ಉಪಾಯವನ್ನು ಮಾಡಿ. ಹೀಗೇಕೆ ಮಾಡಿಬಿಡಿ. ಯಕಸ್ಥಿತ ದನ ಕಾಯುವ ಗೊಲ್ಲನ ಪಾದದ ಮೇಲೆ ಬೀಳುವುದೇ? ಛೇ ಛೇ, ಇದು ಅನ್ಯಾಯವು. ಸ್ವಾಮಿ ದೇವ, ನಾವು ಮಾಡಿದ ಅನ್ಯಾಯವನ್ನು ಕ್ಷಮಿಸಿ ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿರಿ. ಬಂದ ಪರಿಯನ್ನು ಅರಿಯಬೇಕೋ ದೇವ? ದುರ್ಯೋಧನ, ಇದುವರೆಗೆ ಪಾಂಡವರು ನಿನ್ನ ಹಸಿವಿಗೆ ಸಿಲುಕಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಬಂದಿದ್ದಾರೆ. ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡು. ಇದಕ್ಕೂ ನಿನ್ನ ಮನಸ್ಸು ಒಪ್ಪದಿದ್ದರೆ ಪಾಂಡವರೆಲ್ಲರಿಗೆ ಕೂಡಿ 5 ಗ್ರಾಮಗಳನ್ನಾದರೂ ಕೊಡು. ಸ್ವಾಮಿ, ಇದೆಲ್ಲ ಹೋಗಲಾರದು. ಅದೃಷ್ಟ ಅವರದು, ಭಾಗ್ಯವು ನನ್ನದು. ಅವರಿಗೆ 5 ಗ್ರಾಮಗಳನ್ನೇಕೆ, ಒಂದು ಗೋಪಾದದಷ್ಟು ಭೂಮಿಯನ್ನು ಕೊಡಲಾರೆ. ಅವರ ಯುದ್ಧದಿಂದಲೇ ರಾಜ್ಯವನ್ನು ತೆಗೆದುಕೊಳ್ಳಲಿ. ದುರ್ಯೋಧನ, ಹಾಗೇ ಆಗಲಿ. ನಿನ್ನ ಅಹಂಕಾರದ ಫಲವನ್ನು ನೀನು ಉಣ್ಣುವೆಯಂತೆ. ಏನೋ ದನ ಕಾಯುವ ಗೊಲ್ಲನಿ, ಇದು ಯಾರ ದರ್ಬಾರವೆಂದು ತಿಳಿದಿರಿ? ಮೂರ್ಖ ಶಿರೋಮಣಿಯಾದ ಅಗ್ರಗಣ್ಯನಾದ ದುರ್ಯೋಧನನ ದರ್ಬಾರವೆಂದು ತಿಳಿದಿರುತ್ತೇನೆ. ಈಗಂದ ಮೇಲೆ ನಿನ್ನ ಜೀವ ಉಳಿಯುವುದೇ? ಅಂತೆಯೇ ನಾನು ಜೀವವನ್ನು ಮನೆಯಲ್ಲೇ ಬಿಟ್ಟು ಬಂದಿರುವೆನು. ಎಲ್ಲೋ ಪರಾಕ್ರಮಿಗಳಿರ, ಈತನ ಮನ ಬಂದಂತೆ ಮಾತನಾಡುತ್ತಾನೆ. ಈತನ ಕರಗಳನ್ನು ಬಂಧಿಸುವಂತವರಾಗಿ
ಸಂಧಾನಕ್ಕೆಂದು ಹೋದ ಕೃಷ್ಣ ಪರಮಾತ್ಮನು ಯಾಕೆ ಇಷ್ಟು ತಡ ಮಾಡಿರಬಹುದು? ಆ ಕೌರವರು ಸಂಧಾನಕ್ಕೆ ಒಪ್ಪಿಗೆ ನೀಟ್ಟಿರುವವರು ಅಥವಾ ಇಲ್ಲವೋ? ಇದಕ್ಕೆ ಮುಂದೆ ಏನು ಆಲೋಚನೆಯನ್ನು ಮಾಡಬೇಕಯ್ಯ ಪಾಲ್ಗೊಳ್ಳಿ. ಹೇ ಅಗ್ರಜ, ಕೃಷ್ಣ ಪರಮಾತ್ಮನ ಹೋದ ಮೇಲೆ ಸಂಧಾನವು ಹುಸಿಯಾಗಬಲ್ಲದೆ. ನಿಶ್ಚಯವಾಗಿ ನಮ್ಮ ಸಿರಿ ಸಂಪತ್ತು ಬಂದೇ ತೀರುವುದು. ನೀನು ಚಿಂತಿಸಬೇಡ, ತಿಳಿದೇ ಅಗ್ರಜ? ಏನು ಸಂಧಾನವೆಂದು ಬಡಬಡಿಸುತ್ತೀರಲ್ಲ? ಈ ಮೂರ್ಖರಿಗೆ ಧರ್ಮದ ಹುಚ್ಚು ಬಿಟ್ಟಿರುವುದಿಲ್ಲ. ಎಲ್ಲೋ ಮೂರ್ಖರಾದ ಹೇಳಿ ಪಾಂಡು ಕುಮಾರನಿ ಸಣ್ಣರಂತೆ ಗೋಳಾಡುವ ನಿಮ್ಮ ರಂಡಿತನವನ್ನು ನೋಡಲಾರೆ. ಥೂ ಮೂರ್ಖರೇ, ಹಿಂದಕ್ಕೆ ಆ ಕುರುಡನ ಮಕ್ಕಳು ಮಾಡಿದ ಅಪಮಾನಗಳು ನಿಮ್ಮ ಜ್ಞಾಪಕದಲ್ಲಿ ಇದೆಯೋ ಇಲ್ಲವೋ? ಬರಲಿ, ಸಂಧಾನಕ್ಕೆ ಹೋದ ಗೊಲ್ಲನು ಬರಲಿ. ಬಂದ ನಂತರ ನಿಮ್ಮೆಲ್ಲರನ್ನೂ ರಥಾತಲಕ್ಕೆ ಬಲಿದ ಪರಾಕ್ರಮಿಯಾದ ಭೀಮಸೇನನೇ, ಆ ಕೌರವರೊಡನೆ ಯುದ್ಧ ಮಾಡುವ ಸಾಮರ್ಥ್ಯವು ನಮ್ಮದಲ್ಲ. ಯಾಕೆಂದರೆ ಆ ಕುರುಕುಲರು ಸಾಮಾನ್ಯ ಕಲೆಗಳಲ್ಲ. ಅವರ ಸಹಾಯಕರಾದ ಕೃಪಾ, ಕರುಣ, ಜಯದ್ರಥ ಮತ್ತು ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದ ಯಜಮಾನರಿರುವುದು. ಅದು ಅಲ್ಲದೆ 11 ಅಕ್ಷೌಣಿ ಮಾರ್ಬಲವತ್ತು ಇರುವುದು. ಅಂದ ಮೇಲೆ ನಾವು 5 ಇರುವೆವು. ಬೇಡ ಬೇಡ, ಆ ಯುದ್ಧದ ಹಮ್ಮಲವೇ ಬೇಡ. ಛಾತ್ರವಂಶದ ತೇಜವನ್ನು ಎಲ್ಲಿಟ್ಟಿರುವಿ? ಮಡದಿಯಾದ ಪಾಂಚಾಲಿಯ ಮುಡಿಯನ್ನು ಹಿಡಿದು ಸಭಾ ಮಧ್ಯದಲ್ಲಿ ಧರಧರನೆ ಎಳೆದು ಮಾನಭಂಗ ಮಾಡಿದ್ದನ್ನು ನೋಡಿ ಮತ್ತೆ ಧರ್ಮ ಕಂಜಿ ನಡೆಯುವ ಧರ್ಮ ಕಲೆಗಳೇ. ಇದು ಕ್ಷತ್ರಿಯರ ಧರ್ಮವಲ್ಲ, ತಿಳಿದೆ? ಅನುಜನೇ, ನೀನೇ ಈ ಪರಿ ಕೋಪ ತಾಳಿದರೆ ಮಾಡುವುದಾದ್ರೆ ಸ್ವಲ್ಪ ಸಮಾಧಾನ ತಾಳಿಕೊ. ಅಗ್ರಜ, ನಿನ್ನ ಶಾಂತತೆಯನ್ನು ಕೇಳತಕ್ಕವನಲ್ಲ. ನಿನ್ನ ವಚನದಂತೆ ನಡೆದಿದ್ದರ ಫಲವೇ ನಮ್ಮೆಲ್ಲರನ್ನು ತಿರಿದುಣ್ಣಲಿಕ್ಕೆ ಹಚ್ಚಿರುವುದು. ನಾನು ಓರ್ವರೇ ಆ ಗುರುಪರ ವಂಶವನ್ನು ನಾಶ ಮಾಡಿ ದ್ರೌಪದಿಗೆ ಕೊಟ್ಟ ವಚನವನ್ನು ಪೂರ್ತಿ ಮಾಡುವೆನು. ಇದೇ ನನ್ನ ಪ್ರತಿಜ್ಞೆ. ಶಬ್ದ ಮಾಡೋದಕ್ಕೆ ಕಾರಣವೇನು? ಶ್ರೀಕೃಷ್ಣ ಪರಮಾತ್ಮನು ಬಂದಿರುವನು. ನಿಮ್ಮಪ್ಪನೇ ಆದರೆ ಒಳಗೆ ಬಿಡುವೆನು. ಏನೇ ಸಾರಥಿ, ಕೃಷ್ಣ ಪರಮಾತ್ಮನನ್ನು ಒಳಗೆ ಕರೆದುಕೊಂಡು ಬರುವಂತವಳು. ಆಗಲ್ಲದು. ಧರ್ಮರಾಜನು ವಂದನೆಗಳು. ದೇವಾಯಿ ಅರ್ಜುನನ ವಂದನೆವಿರಲಿ. ಉಭಯತರಿಗೂ ಆಶೀರ್ವಾದವಾಗಲಿ. ಮೇಲೆ ಕೇಳಿ. ಎಲ್ಲೋ ಭೀಮಸೇನ, ನೀನೇಕೆ ತಟಸ್ಥನಾಗಿ ನಿಂತಿರುವಿ? ಎಲ್ಲ ಧನ ಕಾಯುವ ಮೊದಲು ಸಂಧಾನದ ಸುದ್ದಿಯನ್ನು ಹೇಳು. ಆಮೇಲೆ ಕ್ರೋಧವು ತನ್ನಿಂದ ತಾನೇ ಬಯಲಾಗುವುದು. ಸಂಧಾನವಾಯಿತೆ. ಧರ್ಮ ಭೀಮಾರ್ಜುನರೇ, ಕೌರವನು ಸಂಧಾನಕ್ಕೆ ಒಪ್ಪಲಿಲ್ಲ. ಋಷಿಗಳ ಮಾತು ಕೇಳಲಿಲ್ಲ. ನನ್ನ ಕರೆಗಳನ್ನು ಬಂಧಿಸಲಿಕ್ಕೆ ಬಂದಿದ್ದರೂ ನಾನು ಮಾಯಾಜಾಲದಿಂದ ತಪ್ಪಿಸಿಕೊಂಡು ಬಂದೆನು. ಅಯ್ಯೋ ಭಗವಂತನೇ, ಆ ದುಷ್ಟ ಕುರುಡನ ಮಕ್ಕಳು ಅಪಮಾನ ಮಾಡಿ ಬಂಧಿಸಲಿಕ್ಕೆ ಬಂದಿದ್ದರೆ ಅಪಮಾನ, ಕ್ಷಣ ಕ್ಷಣಕ್ಕೂ ಅಪಮಾನ. ಇದರ ಸೇಡನ್ನು ತೀರಿಸಿಕೊಳ್ಳದೆ ಬಿಟ್ಟರೆ ಪಾಂಡವರ ವಂಶದಲ್ಲಿ ಜನಿಸಿ ಸಾರ್ಥಕವೇ.
ದೇವ, ಭೂಭಾರವನ್ನು ಇಳಿಸಲಿಕ್ಕೆ ಬಂದ ಈಶ್ವರೂಪಿಯೇ, ನಮ್ಮನ್ನೆಲ್ಲರನ್ನು ರಕ್ಷಿಸುವ ಭಾರವು ನಿನ್ನದು. ಧರ್ಮರಾಜ, ನಿಮ್ಮೆಲ್ಲರನ್ನು ಕಾಯುವ ಭಾರವು ನನ್ನದು. ನೀವೆಲ್ಲರೂ ಯುದ್ಧಕ್ಕೆ ಸಿದ್ಧರಾಗಿರಿ. ಹೋದವರು ಇನ್ನುವರೆಗೆ ಬಾರದ್ದರಿಂದ ನನಗೆ ಸಂಶಯ ಬರುತ್ತಿರುವುದು. ಒಂದು ವೇಳೆ ಸಂಧಾನ ಒಪ್ಪಂದವಾದರೆ ನನ್ನ ಮನದ ಬಯಕೆಯು ತೀರಲಾರದು. ತಿಳಿಯಿತೇ ಸಖಿ? ಸಂಧಾನವು ಮುಗಿದಿರುವುದಿಲ್ಲೆಂಬ ಸಂಶಯವು ಹೊರಟಿರುವುದು. ಆದ್ದರಿಂದ ಯುದ್ಧದ ಸಿದ್ಧತೆಯನ್ನು ಮಾಡುವುದರಲ್ಲಿ ತೊಡಗಿದರೆ ಬರಲಿಕ್ಕೆ ತಡವಾಗಿರಬಹುದು. ತಿಳಿಯಿತೇ ದೇವಿಯವರೇ? ಹೇ ಸಖಿ, ಹೇಳುತ್ತೇನೆ ಕೇಳುವಂತವರು. ನಿನ್ನ ಮಾತಿನಂತೆ ನನ್ನ ಪತಿಯಾದ ಭೀಮ ಬಲಾಢ್ಯನು ಬಂದೇ ಬಿಟ್ಟನು. ಹೇ ಪ್ರಾಣ ಮನೋಹರ, ವಂದನವಿರಲಿ. ಪ್ರಿಯೇ, ನಿನಗೆ ಜಯವಾಗಲಿ, ಮೇಲಕ್ಕೆ ತೇಳುವಂತವಳಾಗು. ಯಾಕಾಗಲಲ್ಲದು ಪ್ರಿಯೇ, ಯುದ್ಧದ ಸಿದ್ಧತೆಯಲ್ಲಿ ತೊಡಗಿದ್ದರಿಂದ ಇತ್ತ ಕಡೆಗೆ ಬರುವುದು ಸ್ವಲ್ಪ ತಡವಾಯಿತು. ನಿನ್ನ ಮನದ ಇಷ್ಟಾರ್ಥವನ್ನು ಇನ್ನಷ್ಟು ದಿವಸದಲ್ಲಿ ತೀರಿಸುವೆನು. ತಿಳಿಯಿತೇ ಮನೋಹರಿ? ಹೇ ಕಾಂತ, ಹೇಳುತ್ತೇನೆ ಕೇಳುವಂತವಳ. ಸುಂದರಾಂಗಣ ಕೇಳ
ಮಾಹಿತಿಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು. ಈ ಯುದ್ಧದಲ್ಲಿ ಮೊಣಕವಾಡುವ ಶ್ರೀ ಗುರು ಕಲ್ಮೇಶ್ವರನು ಖಂಡಿತವಾಗಿ ಜಯವನ್ನು ಕೊಟ್ಟೇ ಕೊಡುತ್ತಾನೆ. ಶ್ರೀ ಗುರು ಕಲ್ಮೇಶ್ವರನ ಸಾಕ್ಷಿಯಾಗಿ ಹೇಳ್ತೇನೆ. ಹೇಳು, ಅದೇನಿರುವುದು ತಿಳಿಸುವಂತವನಾಗು. ನಾಳಿನ ಕುರುಕ್ಷೇತ್ರ ಯುದ್ಧದಲ್ಲಿ ಆ ದುಶ್ಯಾಸನ ಹರಿದು ಅವನ ಕರಳನ್ನು ತೆಗೆದು ನಿನಗೆ ಮಾಲೆಯನ್ನಾಗಿ ಹಾಕಿ ಆತನ ಬಿಸಿಯಾದ ರಕ್ತದಿಂದ ನಿನಗೆ ಸ್ನಾನ ಮಾಡಿಸಿ ಕೊನೆಗೆ ತಿಲಕವನ್ನಿಡುವೆನು. ಇನ್ನಾದರೂ ನಿನ್ನ ಮನದ ಆಸೆ ತೀರಿತಾ ಇಲ್ಲವೋ ಅರಮನೆಗೆ ತೆರಳುವಂತೆ ಹೊರಗು. ಕುಲಗುರುಗಳಾದ ಭೀಷ್ಮ ದ್ರೋಣ ಜಯದ್ರಥಾದಿಗಳೇ, ಯಾವತ್ತು ಕುರುಸೈನ್ಯವು ಕುರುಕ್ಷೇತ್ರ ಯುದ್ಧಕ್ಕೆ ಹೋಗಬೇಕಾಗಿರುವುದು. ಆದ್ದರಿಂದ ಯುದ್ಧದ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುವಂತವರಾಗಿ ದುರ್ಯೋಧನ ಹೇಳುತ್ತೇನೆ, ಕೇಳುವಂತವನಾಗು. ನನಗೆ ಅಪ್ಪಣೆಯನ್ನು ಕೊಟ್ಟು ನೋಡು. ಆ ಪಾಂಡವರ ಶಿರವನ್ನು ಕಡಿದು ಪೂರ್ಣವಾಗಿ ಕೋಟೆ ಬಾಗಿಲಿಗೆ ಕಟ್ಟಿಬಿಡುವೆನು. ಹಾಗಾದರೆ ಮೊದಲ ಕುಲಗುರುಗಳಾದ ಭೀಷ್ಮಾಚಾರ್ಯರನ್ನು ವಿಚಾರಿಸುವ. ದುರ್ಯೋಧನ, ಇದರಲ್ಲಿ ತಪ್ಪೇನು? ಇಲ್ಲಿಯವರೆಗೂ ಅರಣ್ಯ ವಾಸಗಳಾಗಿದ್ದು ಈಗ ಪಟ್ಟಣವನ್ನು ಸೇರಿ ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿದ್ದರಲ್ಲಿ ತಪ್ಪೇನು? ಅದಕ್ಕೆ ಕದನವೇ ಬೇಡ. ಅವರ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿರು. ಧರ್ಮಕ್ಕೆ ವಿರೋಧವಾಗಿ ನಡೆಯಬಾರದು. ಯಾಕಂದರೆ ಅದೇನಿರುವುದು ತಿಳಿಸುವಂತವರಾಗಿ ಬ್ರಹ್ಮಾಂಡ ನಾಯಕರಾದ ಶ್ರೀಕೃಷ್ಣನ ಬಲವು ಮತ್ತು ಕಾಳಿಕಾದೇವಿಯ ಹೊರವಿರುವುದು ಮತ್ತು ಯುದ್ಧದಲ್ಲಿ ನಿನಗೆ ಜಯವು ಸಿಗಲಾರದು. ಅಯ್ಯೋ ಭೀಷ್ಮಾಚಾರ್ಯರೇ, ನೀವಾಡುವ ಮಾತು ದಿಟವಾದದ್ದು. ಮೊದಲೇ ಇವರು ಹೋಳಿಗೆ ತಿನ್ನುವ ಆಚಾರರು. ಅಂದ ಬಳಿಕ ಯುದ್ಧವೆಂದರೆ ನಡುಗು ಬರುತ್ತದೆ, ನಡುಗು. ಎಲ್ಲ ಪರಾಕ್ರಮಿಗಳೇ, ಗುರುಗಳಿಗೆ ಮನ ಬಂದಂತೆ ಮಾತನಾಡಬಾರದು. ಅವರು ತ್ರಿಕಾಲ ಜ್ಞಾನಿಗಳು. ಭೀಷ್ಮಾಚಾರ್ಯರೇ, ನಾಳೆ ಸೇನಾಪತಿ ಪಟ್ಟವು ನಿಮ್ಮದೇ ಇರುವುದು. ಬೇಗನೆ ಯುದ್ಧಕ್ಕೆ ಸಿದ್ಧರಾಗಿರಿ. ಆಯಿತು, ನಮ್ಮ ಕೆಲಸವು ಸಂಪೂರ್ಣವಾಗಿದೆ. ಏನೋ ಮೂರ್ಖರೇ, ಬಾಯಿಗೆ ಬಂದಂತೆ ಮಾತಾಡಬೇಡಿ. ನಿಮ್ಮ ಉಪ್ಪುಂಡ ಉಪಕಾರವನ್ನು ತೀರಿಸುವುದಕ್ಕಾಗಿ 1 ತಿಂಗಳ ಒಳಗಾಗಿ 10,000 ಕೀಟವರ್ಧನ ಶಿರವನ್ನು ಹರಿದು
ರಸಾತಲದಲ್ಲಿ ಚೆಲ್ಲಿ ಬಿಡುತ್ತೇನೆ. ಇದೇ ನನ್ನ ಪ್ರತಿಜ್ಞೆ. ಇನ್ನಾದರೂ ಆಯ್ತೋ ಇಲ್ಲವೋ? ಆಯಿತು, ನಮ್ಮ ಕೆಲಸವು ಸಂಪೂರ್ಣವಾಯಿತು. ಪಾಂಡವರು ಕೃಷ್ಣನ ಬೆನ್ನು ಬೀಳಲಿ ಅಥವಾ ಕುಂತಾದೇವಿಯ ಗರ್ಭದಲ್ಲಿ ಸೇರಲಿ, ಅವರನ್ನು ರಸಾತಲಕ್ಕೆ ಮೆಟ್ಟಿ ಬಿಡುವೆನು. ಆಯಿತು, ಭೀಷ್ಮಾಚಾರ್ಯರ ಪ್ರತಿಜ್ಞೆ ಅಂತ ಕಠಿಣವಾದದ್ದು. ಹೇಳಿರಿ, ಇನ್ನೇತಕ್ಕೆ ಆದೇಶ? ಎಲ್ಲರೂ ಹೋಗುವ. ರಚಿತಯ್ಯ, ಎಲ್ಲೋ ಕೌಶಮರ್ಥನ ಭಕ್ತೋನ್ಮಾಯಿ ಪ್ರಾಣಿ ಎಂಬ ಬಿರುದಿಗೆ ಕಳಂಕ ಬರುವುದು ಜೋಕೆ. ನಾಳಿನ ದಿವಸದಲ್ಲಿ 10,000 ಕಿರೀಟವರ್ಧನರ ಶಿರವನ್ನು ಹರಿಯುವೆನೆಂದು ಭೀಷ್ಮನು ಪ್ರತಿಜ್ಞೆಯನ್ನು ಮಾಡಿರುವನು. ಪಾಂಡವರನ್ನು ಕಾಯುವ ಭಾರವು ನಿನ್ನದು. ಬಹಳ ಎಚ್ಚರಿಕೆಯಿಂದ ಯುದ್ಧವನ್ನು ಮಾಡತಕ್ಕದ್ದು. ಧರ್ಮರಾಜ, ಘಾತವಾಯಿತು, ಘಾತವಾಯಿತು. ದೇವ, ಏನು ಘಾತವಾಗಿತ್ತು? ಧರ್ಮರಾಜ, ಹ, ನಾಳಿನ ಯುದ್ಧದಲ್ಲಿ ಭೀಷ್ಮನು 10,000 ಕಿರೀಟವರ್ಧನರ ಶಿರಹರಿವನೆಂದು ಘೋರ ಪ್ರತಿಜ್ಞೆಯನ್ನು ಮಾಡಿರುವನು. ನಾನು ಆಕಾಶವಾಣಿಯ ಮೂಲಕ ತಿಳಿದುಕೊಂಡೆನು. ಅಯ್ಯೋ ಭಗವಂತನೇ, ಆ ಬೇಗನೆ ಅಪ್ಪಣೆಯನ್ನು ಕೊಟ್ಟು ನೋಡು. ಆ ಬುದಿ ಕೋತಿಯನ್ನು ಈ ಗದೆಯಿಂದ ಕೊಟ್ಟಿ ಆಕಾಶಕ್ಕೆ ಹಾರಿಸಿಬಿಡುವೆ. ಬೇಗನೆ ಅಪ್ಪಣೆಯನ್ನು ಕೊಡುವಂಥವನಾಗು. ಕೆಲೋ ಭೀಮಸೇನ, ನೀನಾಡುವ ಮಾತು ದಿಟವಾದದ್ದು. ಭೀಷ್ಮನು ಹರಳ ಸ್ತೋತ್ರ ಮಾಡಿ ಕರದಲ್ಲಿ ಶಸ್ತ್ರವನ್ನು ಹಿಡಿದು ನಿಂತರೆ ನಿನ್ನಂತ 100 ಭೀಮಸೇನರು ಗೆಲ್ಲಲಾರರು. ಭೀಮಸೇನ, ನಾನೊಂದು ಇದಕ್ಕೆ ಉಪಾಯವನ್ನು ಹೇಳುತ್ತೇನೆ. ಏನಿರುವುದು ತಿಳಿಸುವಂಥವನಾಗಿ. ತಂಗಿ ದ್ರೌಪದಿ ಇತ್ತ ಬಾ. ಹೇಳ ಬಂದಿರುವೆನು. ನಾಳಿನ ದಿವಸ ಭೀಷ್ಮನು 10,000 ಕಿರೀಟವರ್ಧನರ ಶಿರವಲಿಯರಿಗೆಂದು ಘೋರ ಪ್ರತಿಜ್ಞೆಯನ್ನು ಮಾಡಿರುವನು. ಇದರಲ್ಲಿ ನಿನ್ನ ಪತಿಗಳು ಸಹಜವಾಗಿ ನಾಶವಾಗುವರು. ಹೇಳ ತಂಗಿ, ಅದೇ ನಿನ್ನನ್ನು ತಿಳಿಸುವಂಥವನು. ಅಣ್ಣ ಕೇಳ್ತಾನೆ
ಮಹಾತ್ಮರ ವಚನವು ಸುಳ್ಳಾಗಲಾರದು. ಅಯ್ಯೋ ಹರಣ, ಹೇ ಅಣ್ಣ, ಹಿಂದಕ್ಕೆ ದುಶ್ವಾಸನನು ಸೀರೆಯನ್ನು ಸೆಳೆಯುವ ಹಾಗೆ ಅಕ್ಷಯವಾಗಲೆಂದು ವರ ಪ್ರದಾನ ಮಾಡಿ ನನ್ನನ್ನು ರಕ್ಷಿಸಲಿಲ್ಲವೇ? ಹೀಗೆ ಮಾತ್ರ ನನ್ನ ಮುತ್ತೈದಿತನ ನಾಶವಾಗುವ ಪ್ರಸಂಗವು ಬಂದಿರುವುದು. ಅದನ್ನು ಕಾಯುವ ಭಾರವು ನಿನ್ನನ್ನೇ ಕೂಡಿರುವುದು. ತಂಗಿ, ದುಃಖವನ್ನು ಸೈರಿಸು. ಆ ಭೀಷ್ಮನ ಪ್ರತಿಜ್ಞೆಯನ್ನು ಮಣ್ಣುಗೂಡಿಸುವುದು ನನ್ನ ಕೈಯಲ್ಲಿದೆ. ತಂಗಿ, ನೀನೇನು ಚಿಂತೆ ಮಾಡಬೇಡ, ನಾನು ಹೋಗಿ ಬರುತ್ತೇನೆ. ಯಾಕಾಗಲಲ್ಲದು ಹೋಗಿ ಬರುವಂತವನು. ಕೊಂತ ಕದಲ ತೆಂತ ಕದಲ ಕೊಂತ ಕದಲ ತಾ ಕೊಂತ ಕದಲ ತಾ ಚಿಂತ ಕದಲ ತಾ ಕೊಂತ ಕದಲ ತೆಂತ ಕದಲ ಕೊಂತ ಕದಲ ತಾ ಕೊಂತ ಕದಲ ತೆಂತ ಕದಲ ಕೊಂತ ಕದಲ ತಾ ಕಡ್ಯ ತೆಂತ ಕದಲ ತಾ ಕದಲ ತಾ ಚಿತ್ತ ಏ ದೇವಾಯಿ ಅರ್ಜುನನ ವಂದನವಿರಲಿ. ಅರ್ಜುನ, ನಿನಗೆ ಕಲ್ಯಾಣವಾಗಲಿ, ಮೇಲೆ ಕೇಳು. ಯಾಕಾಗಲಲ್ಲದು? ಅರ್ಜುನ, ನಾಳಿನ ದಿವಸ ನಿಮ್ಮ ಮುತ್ತತನಾದ ಭೀಷ್ಮನೊಡನೆ ಯುದ್ಧವನ್ನು ಮಾಡಬೇಕು. ಹಿಂದೆ ನೀನು ಗಂಗಾ ಶಾಪದಿಂದ ಶಿಖಂಡಿಯಾಗಿಲ್ಲವೇ? ಹೌದು ಹೌದು ಮುತ್ತ ಅಜ್ಜನೇ, ಸಿಂಧಕ್ಕೆ ಸಿಕ್ಕಂಡಿಯಾಗ ಭಾರತನ ಅರ್ಜುನ ಒಂದು ಭೀಷ್ಮಾಚಾರ್ಯರಿಗೆ ಸ್ನಾನಕ್ಕೆಂದು ಉದಕವನ್ನು ತರುವಾಗೆ ಗಂಗಾ ಮಾತೆಯು ನೀನು 1 ವರ್ಷದವರೆಗೆ ಸಿಕ್ಕಂಡಿಯಾಗಿರಿ ಎಂದು ಶಾಪವಿತ್ತಿರುವಳೆ. ಹಾಗಾದರೆ ಮೊದಲು ಸೀರೆ ಕುಪ್ಪಸವನ್ನು ತೊಟ್ಟು, ಕರದಲ್ಲಿ ಬಳೆಗಳನ್ನು ತೊಟ್ಟು, ಹಣೆಯಲ್ಲಿ ಕುಂಕುಮ ತಿಲಕವನ್ನಿಟ್ಟು ಸ್ವರಪಾಣಿಯಾಗಿ ಯುದ್ಧಕ್ಕೆ ನಿಲ್ಲು. ನಾನು ಭೀಷ್ಮನಿಗೆ ನಾಟಕ ಮಾಡಿ ತೋರಿಸುತ್ತೇನೆ. ಆಗಲೇ ವಾಣಿ ಮಿತ್ಯತೆ ಆಗಲಿ, ಹೋಗಿ ಬರುವಂತವರಾಗಿ. ಕೊಂತ ಕದಲ ತೆಂತ ಕದಲ ಕೊಂತ ಕದಲ ತಾ ಕೊಂತ ಕದಲ ತೆಂತ ಕದಲ ಕೊಂತ ಕದಲ ತಾ ದಯ ಅರ್ಜುನ, ಬೇಗನೆ ಯುದ್ಧಕ್ಕೆ ಸಿದ್ಧನಾಗು. ಮೂರ್ಖ, ಬೇಗನೆ ಯುದ್ಧಕ್ಕೆ ಸಿದ್ಧನಾಗು. ಆಚಾರ್ಯ ಪುತ್ರರೇ, ನಿಮ್ಮ ಬಲವೆಲ್ಲ ನಾಶವಾಯಿತು. ಇನ್ನು ನೀನು ಓರ್ವನೇ ಉಳಿದಿರುವಿ. ದೇವ, ನಿಮ್ಮ ಶಿಷ್ಯನಾದ ಅರ್ಜುನನ ಬಾಣ ಪ್ರಯೋಗವನ್ನು ನೋಡುವಂತವನಾಗು. ಅರ್ಜುನ, ನೀನು ಮಹಾಶೂರನು. ಈಗ ನನಗೆ ಅವಸಾನ ಕಾಲ ಒದಗಿದೆ. ಎದ್ದು ನಿಂತು ಯುದ್ಧವನ್ನು ಮಾಡಲಾರೆ. ಈ ಬಾಣದ ವೇದನೆಯನ್ನು ತಾಳಲಾರೆ. ನನ್ನನ್ನು ಸರಪಂಜದ ಮೇಲೆ ಮಲಗಿಸಿ ನೀರನ್ನು ತಂದು ಕೊಡುವಂತವರಾಗಿರಿ. ನೋಡು ನೋಡು ಮುತ್ತಜ್ಜನೆ, ಅಂಬರಕ್ಕೆ ವರ್ಣಾಸ್ತ್ರವನ್ನು ಹೂಡಿ ಗಂಗಾ ಜಲವನ್ನು ತರಿಸಿದ್ದೇನೆ, ನೀರು ಕುಡಿಯುವಂತವನಾಗು. ದುರ್ಯೋಧನ, ಇನ್ನಾದರೂ ನೋಡಿಕೋ ಈ ಪಾಂಡವರ ಪರಾಕ್ರಮವನ್ನು. ಕೊಂತ ಕದಲ ತೆಂತ ಕದಲ ಕೊಂತ ಕದಲ ತಾ ಕೊಂತ ಕದಲ ತೆಂತ ಕದಲ ಕೊಂತ ಕದಲ ತಾ ದಯ ತೆಂತ ಕದಲ ತಾ ಕದಲ ಕದಲ ಚಿತ್ತ ಏನು ಪ್ರಾಪ್ತನಾಗಿರುವೆ ಹೇಳು. ದೇವ, ನಾಳಿನ ಕುರುಕ್ಷೇತ್ರ ಯುದ್ಧಕ್ಕೆ ತಾವು ಸಾರಥಿ ಆಗಲೇಬೇಕೆಂದು ತಮ್ಮಲ್ಲಿ ಕೇಳಲಿಕ್ಕೆ ಬಂದಿರುವೆನು. ಯಾಕಾಗಲ್ಲ ದುರ್ಯೋಧನ, ನಾನು ನಿನಗೆ ಸಾರಥಿಯಾಗಿ ಆ ಪಾಂಡವರ ವಂಶವನ್ನೇ ನಾಶ ಮಾಡುವೆನು. ನಾನು ಹೋಗಿ ಬರುವೆನು. ಹೋಗಿ ಬರುವಂತವರೇ ಕೊಂತ ಕದಲ ತೆಂತ ಕೊಂತ ಕದಲ ತಾ ಕೊಂತ ಕದಲ ತೆಂತ ಕದಲ ಕೊಂತ ಕದಲ ತಾ ದಯ ತೆಂತ ಕದಲ ತಾ
ಜನತಾ ತೋಂತಕ ಜನತೆಂತ ಜನ ತೋಂತಕ ಜನತಾ ದಯ ತೆಂತಕ ಜನತಾ ಪರಾಕ್ರಮಿಗಳೇ, ಆಯನ ಸೇನಾಧಿಪತಿ ಪಟ್ಟವನ್ನು ಯಾರಿಗೆ ಕಟ್ಟಬೇಕು? ಹೇ ಕುರುಪತಿ, ನಿನ್ನ ಮನದ ಆಲೋಚನೆಯನ್ನು ಬಿಡು. ದ್ರೋಣಾಚಾರ್ಯರಿಗೆ ದಳಪತಿಯ ಪಟ್ಟವನ್ನು ಕಟ್ಟುವಂತವನಾಗು. ದುರ್ಯೋಧನ, ಸುಮ್ಮನೆ ಇಲ್ಲದ ಹಂಬಲಕ್ಕೆ ಬಿದ್ದು ಕೆಟ್ಟು ಹೋಗಬೇಡ. ನನಗೆ ನೀವು ಅಷ್ಟೇ, ಅವರು ಅಷ್ಟೇ. ಸುಮ್ಮನೆ ಅವರಿಗೆ ಅವರ ರಾಜ್ಯವನ್ನು ಬಿಟ್ಟು ಕೊಡುವಂತವನಾಗು. ವಾ ವೀರಕಲೆ, ಕೌರವನ ಉಪ್ಪುಂಡ ಉಪಕಾರವನ್ನು ಮರ್ತಿರುವಿರ. ನೀವೆಲ್ಲ ವಿಶ್ವಾಸಘಾತಕರು. ಧಿಕ್ಕಾರ, ಧಿಕ್ಕಾರ! ಈ ದ್ರೋಣನ ಜನ್ಮಕ್ಕೆ ಧಿಕ್ಕಾರ. ಈತನ ಅನ್ನವನ್ನು ಉಂಡಿದರ ಸಲುವಾಗಿ ನಾನೇ ಯುದ್ಧಕ್ಕೆ ಹೋಗುತ್ತೇನೆ. ಹೋಗಿ ಬರುವಂತವರಾಗೋಣ. ತೋಂತಕ ಜನ ತೆಂತಕ ಜನ ತೋಂತಕ ಜನತಾ ದಯ ತೆಂತಕ ಜನತಾ ಭೀಮಸೇನ ಕಲ್ಯಾಣವಾಗಲಿ, ಮೇಲಕ್ಕೆ ಹೇಳುವಂತವರು. ಉಭಯತರಿಗೆ ಆಶೀರ್ವಾದವಾಗಿದ್ದು ಮೇಲಕ್ಕೆ ಹೇಳುವಂತವರು. ಹೇ ನನ್ನ ಮೋಹದ ಕುಮಾರ, ದ್ರೋಣನು ಚಕ್ರ ಕೋಟೆಯನ್ನು ರಚಿಸಿರುವನು. ಅದನ್ನು ಮುರಿಯುವಂತ ವೀರರು ಯಾರು ಇರುವುದಿಲ್ಲವೆಂದು ಹೇಳಿದರು. ತಾತ ಹೇಳುತ್ತೇನೆ, ಕೇಳುವಂತವನಾಗು. ಏನಿರುವುದು ಹೇಳುವಂತ ಬಾಲಕ, ನಿನಗೆ ನಾನು ಒಪ್ಪಿಗೆಯನ್ನು ಕೊಡಲಾರೆನು. ನಿನ್ನ ಮಾತಾದ ಸುಭದ್ರನ ಮಾತನ್ನು ತೆಗೆದುಕೊಂಡು ಹೋಗುವಂತವು ನಾವು. ಕುಮಾರ ಅಭಿಮನ್ಯ, ಅಗ್ರಜನ ಮಾತನ್ನು ತಿರಸ್ಕರಿಸಿ ನಡೆಯಬೇಡ. ನೀನು ಸರ್ವತ್ರ ಯುದ್ಧಕ್ಕೆ ಹೋಗಬೇಡ, ತಿಳಿಯತೆ. ಕುಮಾರ ಅಭಿಮನ್ಯು, ಅಗ್ರಜನ ಮಾತನ್ನು ಮೀರಿ ಯುದ್ಧಕ್ಕೆ ಹೋಗಬೇಡ. ಎಲೆ ಸಾರಥಿ, ಮಾತೆಯಾದ ಸುಭದ್ರ ದೇವಿಯನ್ನು ಬರಮಾಡುವಂತವನಾಗು. ಸುಭದ್ರ ದೇವಿ ಕಲ್ಯಾಣವಾಗಲಿ, ಮೇಲಕ್ಕೆದ್ದೇಳು. ಯಾಕಾಗಲ್ಲ.
ಮಾವನವರೇ, ಹ, ನನ್ನನ್ನು ಕರೆಸಿದ ಕಾರಣವೇನು? ಅಮ್ಮ ಸುಭದ್ರಾದೇವಿ, ನಿನ್ನ ಕುಮಾರನಾದ ಅಭಿಮನ್ಯನು ದ್ರೋಣನು ಚಕ್ರಕೋಟಿಯನ್ನು ರಚಿಸಿರುವನು. ಅದನ್ನೇ ಮುರಿಯಲಿಕ್ಕೆ ಸಿದ್ಧನಾಗಿದ್ದಾನೆ. ನೀನಾದರೂ ನಿನ್ನ ಕುಮಾರನಿಗೆ ಬುದ್ಧಿಯನ್ನು ಹೇಳುವಂತವಳಾಗು. ಯಾಕಾಗಲದು? ಹೇ ಕುಮಾರ ಅಭಿಮನ್ಯು, ತಾತನ ಮಾತನ್ನು ಮೀರುವುದು ಬೇಡ ಬೇಡ. ಸರ್ವತಾ ಯುದ್ಧದ ಹಂಬಲವೇ ಬೇಡ. ಹೇ ಜನನಿ, ಧರಣಿಯಲ್ಲಿ ಜನಿಸಿದ ಮೇಲೆ ದೀಪದ ಬುಡಕ್ಕೆ ಕತ್ತಲೆ ಎಂಬಂತೆ ಮರಣವು ಬೆನ್ನತ್ತಿ ತಿರುಗುವುದು. ನಾಳೆ ಆಗುವುದು ಹಿಂದೆ ಆಗಲಿ, ನಿನ್ನ ಅನುಗ್ರಹದಿಂದ ಗೆದ್ದು ಬರುವೆನು. ಬೇಗನೆ ಅಪ್ಪಣೆಯನ್ನು ಕೊಡುವಂತವಳಾಗು. ಹೇ ಸಭೆಯಲ್ಲಿ ಕುಳಿತ ಅಕ್ಕಗಳಿರೇ, ನೀವಾದರೂ ಎಲ್ಲ ಕಂದನಿಗೆ ಸ್ವಲ್ಪ ಬುದ್ಧಿಯನ್ನು ಹೇಳಬಾರದು. ನಾನು ಎಷ್ಟು ಆಲ್ಪರಿದು ಕೇಳಿದರೆ ನನ್ನ ಮಾತನ್ನು ಕೇಳಬಲ್ಲನು. ಹೇ ಕುಮಾರ ಅಭಿಮನ್ಯು, ನಾನಾದರೂ ಮಾತನ್ನು ಕೊಡಲಾರೆನು. ನಿನ್ನ ಮಡದಿಯಾದ ಉತ್ತರಿಯ ಮಾತನ್ನು ತೆಗೆದುಕೊಂಡು ಹೋಗುವಂತವನಾಗು. ಯಾಕಾಗಲಲ್ಲದು? ಎಲೈ ಸಾರಥಿ, ಮಡದಿಯಾದ ಉತ್ತರೆಯನ್ನು ಕರೆದುಕೊಂಡು ಬರುವಂತವನಾಗು. ನಮೋ ನಮೋ ಮಾವಯ್ಯನವರೇ ಹಾಗೂ ಫಲ್ಗುಣನ ಪುತ್ರನಾದ ಅಭಿಮನ್ಯು ಅವರೇ, ಸರ್ವರಿಗೂ ಎನ್ನ ದೀರ್ಘದಂಡ ನಮಸ್ಕಾರಗಳು. ಪ್ರಿಯೇ, ನಿನಗೆ ಮಂಗಳವಾಗಲಿ, ಮೇಲಕ್ಕೆ ದೇಳುವಂತವಳಾಗು. ಯಾಕಾಗವಲ್ಲದು? ನಾಥ ನನ್ನನ್ನು ಕರೆಸಿದ ಕಾರಣವೇನು? ಪ್ರಿಯೆ, ಇವತ್ತಿನ ದಿವಸದಲ್ಲಿ ದ್ರೋಣನು ರಚಿಸಿದ ಚಕ್ರಕೋಟಿಯನ್ನು ಮುರಿಯುವುದಕ್ಕಾಗಿ ಸರ್ವ ಮಾತೆಯರ ಅಪ್ಪಣೆಯನ್ನು ಕೇಳಲು ನಿನ್ನ ಒಪ್ಪಿಗೆಯನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿದ ಪ್ರಕಾರ ನಿನ್ನನ್ನು ಕರೆಸಿರುವೆನು. ಬೇಗನೆ ಜೈದಾರುತಿ ಬೆಳಗುವಂತವಳಾಗು. ನಾಥ ಹೇಳುತ್ತೇನೆ, ಕೇಳುವಂತವಳ. ಪ್ರಿಯೆ, ಅದಿರುವುದು ಹೇಳುವಂತವಳ. ನಠಿ, ಮಾರ್ಗ ಪ್ರತಿಬಂಧನ ಮಾಡುವ ಮೂರ್ಖಳೆ. ಅನೇಕ ಪ್ರಕಾರ ಹೇಳಿದರೂ ನಿನಗೆ ಕರುಣೆ ಬಾರದೆ. ಸರಿ ಸರಿ, ಹಿಂದಕ್ಕೆ ನಾನು ಯುದ್ಧಕ್ಕೆ ಹೋಗುತ್ತೇನೆ. ನಿಲ್ಲು ನಿಲ್ಲು ನಾಥ, ಜಯದಾರುತಿಯನ್ನು ಬೆಳಗುವೆನು.
ಪರಾಕ್ರಮಿಗೆ ಅಪಶಕನವು ಏನು ಮಾಡುವವು? ಸುಮ್ಮನೆ ಎಲ್ಲರೂ ಗೃಹಕ್ಕೆ ತಳಿರಿ, ನಾನು ಹೋಗಿ ಬರುತ್ತೇನೆ. ರಾಮಣ್ಣ ಬಿಜ್ಜಗ್ನವರು ಸಾಕಿನ ಹಿರೇಕೊರಟ್ಟಿ ಇವರು ಅರ್ಜುನ ಪಾತ್ರರಾದ ಶಂಕರಗೌಡ ಹಳೆಮನೆಯವರಿಗೆ ಹಾಗೂ ಶಕುನಿ ಪಾತ್ರ ಮಾಡಿ ಕೊಂದನೆಂಬ ಹೆಮ್ಮೆ ಬಿಡು ಯುದ್ಧಕ್ಕೆ ಸಿದ್ಧನಾಗು ದುಶ್ಯಾಸನನೇ ಬಂಡ ಮಾತೇನಿರುವುದು ಹೇಳುವಂತ 13 ವರ್ಷ ನಮ್ಮ ಸಿರಿ ಸಂಪತ್ತನ್ನು ಒಪ್ಪಿದ ನಿನ್ನ ದೇಹವನ್ನು ದೇವತೆಗೆ ಆಹುತಿಯಾಗಿ ಕೊಡುವೆನು. ಮೂರ್ಖವಿದ್ದಕ್ಕೆ ಸಿದ್ಧನಾಗು. ದ್ರೌಪದಿಯನ್ನು ಕರೆದುಕೊಂಡು ಬರುವಂತವನಾಗು. ಪ್ರಾಣದಲ್ಲವೇ ನಿನಗೆ ಮಂಗಲವಾಗಲಿ, ಮೇಲಕ್ಕೆ ಹೇಳುವಂತವಳಾಗು. ಯಾಕಾಗಲಲ್ಲ? ಹೇ ಪ್ರಿಯೆ,
ಸುರಾಂಗಣೆ, ನಿನ್ನ ಬಲ್ಲಿದ ಪರಾಕ್ರಮಕ್ಕೆ ಯಾರೂ ಸರಿ ಆಗಲಾರರು. ನನಗೆ ಕೊಟ್ಟ ವಚನವನ್ನು ಪೂರ್ತಿ ಮಾಡಿಬಿಟ್ಟಿರಿ. ಇನ್ನು ಮೇಲೆ ನಿನ್ನ ಕೀರ್ತಿಯು ಬೆಳಗಲಿ, ಸರ್ವಕಾಲಕ್ಕೂ ಜಯವಾಗಲಿ. ಹೇ ನಾಥ, ನಾನಿನ್ನು ಹೋಗಿ ಬರುತ್ತೇನೆ. ಯಾಕಾಗಲ್ಲದು ಹೋಗಿ ಬರುವ ಕೊಂದನೆಂಬ ಹೆಮ್ಮೆಯನ್ನು ಬಿಡು. ಬೇಗನೆ ಯುದ್ಧಕ್ಕೆ ಸಿದ್ಧನಾಗು. ಅದಮ್ಮ ಬೇಗನೆ ಯುದ್ಧಕ್ಕೆ ಸಿದ್ಧನಾಗು. ಧರ್ಮ ಭೀಮಾರ್ಜುನರೇ, ಎಂದಿಗೆ ಕುರುವಂಶವು ನಾಶವಾಯಿತು. ಇನ್ನು ನೀವು ಧರ್ಮದಿಂದ ರಾಜ್ಯವನ್ನು ಆಳುವಂತವರಾಗಿರಿ. ಎಲ್ಲರೂ ಕೂಡಿ ಮಂಗಲ ಪರ್ವ. ದೇವ
ಓದುಗಾರಿಕೆ ಇರ್ಬೋದು. ಆದರೆ ಇವೆಲ್ಲವುಗಳಲ್ಲಿ ಬಹಳ ಮಹತ್ವದ್ದು ಯಾವುದು ಅಂದರೆ ದೃಶ್ಯ ಕಾವ್ಯವಾಗಿರುವಂಥ ದೊಡ್ಡಾಟಗಳಿರ್ಬೋದು, ಬಯಲಾಟಗಳಿರ್ಬೋದು. ನನಗೆ ಬಹಳ ಆನಂದ ಅನಿಸಿದ್ದೇನು ಅಂದರೆ ಇಂಥ ಆಟಗಳನ್ನು ಈಗಿನ ಕಾಲದ ಎಲ್ಲ ಯುವ ಜನಾಂಗ ಮರೆಯುತ್ತಿರುವಂಥ ಕಾಲಘಟ್ಟದಲ್ಲಿ ಈ ಒಂದು ಕಲೆಯನ್ನು ಪರಂಪರಾಗತವಾಗಿ ಉಳಿಸಿಕೊಂಡು ಬಂದಿರುವಂಥ ಈ ಎಲ್ಲ ಕಲಾ ಬಳಗಕ್ಕೆ ಮೃತ್ಯುಂಜಯ ಅಜ್ಜನ ದಿವ್ಯವಾದ ಆಶೀರ್ವಾದ ಇರಲಿ. ಕೇವಲ ನಮ್ಮ ನಾಡನ್ನು, ನಮ್ಮ ಸಂಸ್ಕೃತಿನ ಪ್ರತಿನಿಧಿಸುವಂಥ ಶ್ರೀಕೃಷ್ಣ ಪಾರಿಜಾತ ಇರ್ಬೋದು, ಬಯಲಾಟ ಇರ್ಬೋದು, ದೊಡ್ಡಾಟ ಇರ್ಬೋದು, ಇಂಥ ಎಲ್ಲ ಕಲೆಗಳನ್ನು ಪೋಷಣೆ ಮಾಡುವಂಥ ಈ ಎಲ್ಲ ಬಳಗಕ್ಕೆ ಸದಾವಕಾಲ ಪರಮಾತ್ಮನ ಕೃಪೆ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾಟಕ ನೋಡಿ ಬಹಳ ಆನಂದ ಅನ್ನಿಸ್ತು. ಇದು ಬೆಳತಾನ ನಡೆಯುವಂಥದ್ದು. ಅದರಲ್ಲೇ ಬಹಳ ಮುಖ್ಯವಾಗಿರುವಂಥ ಪ್ರಸಂಗ ಅಭಿಮನ್ಯುವಿನ ಪ್ರಸಂಗ, ದುಶ್ಯಾಸನ ಎಲ್ಲ ಪ್ರಸಂಗವನ್ನು ನೋಡಿದಾಗ ಮನಮುಟ್ಟುವಂತೆ ಅವರು ಹಾಕುವಂಥ ಪ್ರತಿಯೊಂದು ಹೆಜ್ಜೆ, ಹಿಮ್ಮೇಳದಲ್ಲಿ ನುಡಿಸುವಂಥ ತಾಳಗಳು, ಮೃದಂಗದ ವಾದ್ಯ ಎಲ್ಲವನ್ನು ಕೇಳಿದರೆ ನಮ್ಮ ಹಿರಿಯರೆಲ್ಲ ತಮ್ಮ ಬದುಕಿನಲ್ಲಿ ಇಂಥ ಎಲ್ಲ ನಾಟಕಗಳನ್ನು ನೋಡುವ ಮೂಲಕ ಹೆಂಗೆ ಮನ ಪರಿವರ್ತನೆ ಮಾಡ್ಕೊಳ್ತಿದ್ರು ಅನ್ನುವಂಥದ್ದಕ್ಕೆ ಈ ವೇದಿಕೆ ಒಂದು ಸಾಕ್ಷಿಯಾಗಿದೆ. ಇವರ ಈ ಆಟಗಳು ಹೀಗೆ ನಿರಂತರವಾಗಿ ನಡೆಯುವಂತೆ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಅವರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಪ್ರಾರ್ಥಿಸಿ 2 ಮಾತುಗಳಿಗೆ ವಿರಮಿಸ್ತೇವೆ. ಭಾಳ ವಿಶೇಷವಾಗಿ ಇದನ್ನು ನೋಡಿದಾಗ ನಮ್ಮೂರಾಗಿಂಥದ್ದೊಂದು ದೊಡ್ಡ ಕಲೆ ಐತೆ ಅನ್ನುವಂಥದ್ದು ನಮಗೆ ಭಾಳ ಹೆಮ್ಮೆ ತರುವಂಥದ್ದು ವಿಷಯ. ಎಲ್ಲ ರೈತಾಪಿ ಜನರು ಇರೋದ್ರಿಂದ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರವಾಗಿ ಇಂಥದ್ದೊಂದು ಅದ್ಭುತವಾಗಿರ್ತಕ್ಕಂಥ ಪಾರಂಪರಿಕ ವಿದ್ಯೆಯನ್ನು ಉಳಿಸ್ಕೊಂಡು ಬರಾಕತ್ತಿದ್ದು ನಮಗೆ ಭಾಳ ಸಂತೋಷ. ಭಾಳ ಅದ್ಭುತವಾಗಿ ಇವ್ರನ್ನೆಲ್ಲ ನೋಡಿದ್ರೆ ಯಾರ್ಯಾರು ಅನ್ನೋದು ಗೊತ್ತಿಗೋದಲ್ಲ, ಅಷ್ಟು ಅದ್ಭುತ ಆಗ್ಯಾರ. ಎಲ್ಲರಿಗೂ ಇನ್ನೊಮ್ಮೆ ಚಪ್ಪಾಳಿಯನ್ನು ತಟ್ಟಿ ಇಡೀ ಅಜ್ಜಾರ ಅಪ್ಪವ್ರು ಹೇಳ್ದಂಗೆ 3 ಬೆಳತನಕ ಆಡುವಂಥದ್ದನ್ನು ನಮ್ಮ ಜನಕ್ಕೆ 1 ತಾಸನೇ ತೋರಿಸ್ಬೇಕಂತ ತಿಳ್ಕೊಂಡು ಪಾಪ ವಿಶೇಷವಾಗಿ ಮಾಡಿದ್ದಾರೆ. ಅವರೆಲ್ಲರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತಾ ಈ ಪರಂಪರೆ ಹಿಂಗೆ ಮುಂದುವರಲಿ, ನಿಮ್ಮಿಂದ ನಿಮ್ಮ ಮಕ್ಕಳಿಗೆ ಮತ್ತು ಮುಂದಿನ ಪೀಳಿಗೆಗೆ ಹಿಂಗೆ ಮುಂದುವರ್ಕೊಂತ ಹೋದರೆ ಇದಕ್ಕೊಂದು ದೊಡ್ಡ ಶಕ್ತಿಯಾಗಿ ಬರ್ತೈತೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ಪಾತ್ರಧಾರಿಗಳಿಗೆ ಮತ್ತೊಮ್ಮೆ ಶರಣುಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ.